ಬೇಕಾದ್ರೆ ಮುಸ್ಲಿಂ ಕನ್ವರ್ಟ್ ಆಗಿರಬೇಕು ಕ್ರಿಶ್ಚಿಯನ್ ಇಲ್ಲ, ಅದು ಬುದ್ಧಿ ಕಲಿಸ್ತಾರೆ. 2028ಕ್ಕೆ ಅವ್ರು ಮುಸ್ಲಿಂ ಮೊದಲೇ ಆಗತ್ತೆ ಹೇಳಿವಲ್ಲ ನಾವು, ಅದು ಆಗಲಿ. ಈಗ ಆಗ್ಯಾರ ತಿಳಿಯಾರಲ್ಲ, ಒಳ್ಳೆಯದು. ಮುಂದಿನ ಸಲ ಅವ್ರು ಮುಸ್ಲಿಮರ ಅಟ್ಟೆ ಹೊಟ್ಟು ತಗೊಳ್ಳಿ. ಯಾರು ಕೊಡೋ ಕಾರ್ಯಕ್ರಮ ಪ್ರಾರಂಭ ಮಾಡಿತ್ತು. ಅವಾಗ ಇವತ್ತಿನ ಜಿಲ್ಲಾ ಉಸ್ತುವಾರಿ ಸಚಿವರು ಎಂ ಬಿ ಪಾಟೀಲ್ರು, ಶಿವಾನಂದ ಪಾಟೀಲ್ರು ರೈತರ ತಲೆ ಕೆಡಿಸಿ ನಾವು 50 ಲಕ್ಷ ಕೊಡಿಸ್ತೀವಿ, ಯಾರೂ ನೀವು ಒಪ್ಕೋಬೇಡ್ರಿ, ಈ ರೀತಿ ಎಲ್ಲರೂ ತಲೆ ತುಂಬಿ. ಯಾಕಂದ್ರೆ ನಾವು ವಿಧಾನಸಭೆಯಲ್ಲೂ ಮನೆ ಹೇಳಿನ, ನಮ್ಮ ಸರ್ಕಾರ ಇದ್ದಾಗ ಒಂದು ನಿಗದಿ ಮಾಡಿ ರೈತರು ಒಪ್ಕೊಂಡಿದ್ರು, ಬೆಲೆ ನಿಗದಿ ಮಾಡಿದ್ರು. ಅದೇ ರೀತಿ ಬೊಮ್ಮಾಯರು ಅದನ್ನು ಪ್ರಾರಂಭ ಮಾಡಿದ್ರು, ಗೋವಿಂದ ಕಾರಜೋಳರು ಬೊಮ್ಮಾಯರು ಕೂಡಿ. ಆದರೆ ಅದನ್ನೇ ಎಂ ಬಿ ಪಾಟೀಲ್ ಶಿವಾನಂದ ಪಾಟೀಲ್ ಇಬ್ಬರು ವಿರೋಧ ಮಾಡಿ ನಾವು 50 ಕೊಡ್ತೀವಿ 60 ಕೊಡ್ತೀವಿ ಅಂತ ರೈತರಿಗೆ ಒಂದು ಆಸೆ ತೋರಿಸಿ, ಈಗ ಈ ರೀತಿ ಈ ರಾಜ್ಯದ ಉಪಮುಖ್ಯಮಂತ್ರಿ ನೋಡಿ, ನೀವು ನಾಳೆ 20 ಲಕ್ಷ 15 ಲಕ್ಷ ಕೊಟ್ಟರೆ ರೈತರು ಇವತ್ತು ಎಲ್ಲಿಯೂ 15 ಲಕ್ಷ ರೂಪಾಯಿ ಎಕರೆ ಭೂಮಿನೇ ಸಿಗೋದಿಲ್ಲ. ಅಂಥದ್ರಲ್ಲಿ ಅವ್ರು ಯೋಗ್ಯವಾದಂಥ ಬೆಲೆ ಕೊಡಬೇಕಾಗಿತ್ತು ಸರ್ಕಾರದ ಕರ್ತವ್ಯ. ಮತ್ತು ರೈತರು ಸಹ ಏನು ಅವ್ರ ಬೇಡಿಕೆ ಇದೆ ಅಂದರೆ, ನೀವು 40 ನಿಗದಿ ಮಾಡ್ತಿರೋ 45 ನಿಗದಿ ಮಾಡ್ತಿರೋ, ಒನ್ ಟೈಮ್ ನಮಗೆಲ್ಲರಿಗೂ ಒಮ್ಮೆ ಕೊಟ್ಬಿಡಿ. ನೀವು ಇವತ್ತು ಅನೌನ್ಸ್ ಮಾಡ್ತೀರಾ, ಇವತ್ತು ಉದಾಹರಣೆಗೆ ಒಂದು 40 ಲಕ್ಷ ರೂಪಾಯಿ ಮಾಡಿದ್ರೆ ತಿಳ್ಕೊರಿ, 10 ವರ್ಷ ಕಡಲೆ ಕೊಡಲಿಲ್ಲ ಅಂದ್ರೆ 10 ವರ್ಷಕ್ಕೆ 4 ಕೋಟಿ ಆಗಿರ್ತದೆ ಅದು ಬೆಲೆ. ಈಗ ನೀವು ಏನು ಮಾಡ್ತೀರಿ, ಅದ್ರದ್ದು 10% ಪ್ರತಿ ವರ್ಷ ನೀವು ಏರಿಸ್ಕೊಡ್ಬೇಕು ಅದನ್ನು. ಇವತ್ತು 40 ಲಕ್ಷ ಮಾಡಿದ್ರೆ ಅಂದ್ರೆ ಮುಂದಿನ ಸಲ 44 ಲಕ್ಷ, ಮುಂದೆ 44 ಲಕ್ಷಕ್ಕೆ ಮತ್ತು 10%. ಅಂದ್ರೆ ರೈತರು ಪೂರ್ತಿ ತಮ್ಮ ಲಕ್ಷಾಂತರ ಎಕರೆ ಜಮೀನು ಕಳ್ಕೊಳ್ಳುವಾಗ ಇದನ್ನು 1 ಲಕ್ಷ ಕೋಟಿ ರೂಪಾಯಿದಂಗೆ ಪ್ರಾಮಾಣಿಕವಾಗಿ ಸರ್ಕಾರ ಪ್ರಯತ್ನ ಮಾಡಿದ್ರೆ 1 ಲಕ್ಷ ಕೋಟಿಯಲ್ಲಿ ಆಗ್ತದೆ. ಆದರೆ ಇದು ಕಾಟಾಚಾರಕ್ಕೆ ಸಭೆ ಕರೆದು ಒಂದು ರೀತಿ ರೈತರ ಮೇಲೆ ಒಂದು ದಬ್ಬಾಳಿಕೆ. ಇದು ಯಾವ ಉಪಮುಖ್ಯಮಂತ್ರಿ ನಾವು ಕೊಟ್ಟಟ್ಟೆ ತೊಗೋಬೇಕು, ನೀವು ಕೋರ್ಟಿಗೆ ಹೋಗೋದು ನೋಡ್ರಿ ಮಾಡಿರಿ ಅನ್ನೋಂಥದ್ದು ಇದು ದಬ್ಬಾಳಿಕೆ ಆಗ್ತದೆ. ಇದಕ್ಕೆ ಯಾವ ರೈತರು ಒಪ್ಪೋದಿಲ್ಲ. ರೈತರನ್ನ ಪ್ರೀತಿಯಿಂದ ವಿಶ್ವಾಸದಿಂದ ನೀವು 40 ಕೊಡ್ತಿರೋ 50 ಕೊಡ್ತಿರೋ ಅಂತ ನಿರ್ಣಯ ಮಾಡಿರಿ. ರೈತರು ಅವ್ರದ್ದೇ ಆದಂಥ ಒಂದು ಲೆಕ್ಕದಲ್ಲಿ ಅದಾರೆ, ಅವರೇನು ಭಾಳ ಹುಚ್ಚುಚ್ಚಾಕರೆ ಬಿಡ್ತಾ ಇಲ್ಲ. ಆ ರೀತಿಯಲ್ಲಿ ನೀವು ಫೈನಲ್ ಮಾಡಿ ಅವ್ರ ರೈತರಿಗೆ ಕೊಡ್ರಿ. ಮತ್ತು ಇದೇ ವರ್ಷನೇ ಎಲ್ಲ ರೈತರು ಕೊಟ್ಬಿಡ್ರಿ. ಅವ್ರು ಮತ್ತೊಂದು ಕಡೆ ಹೋಗಿ ಜಮೀನು ಖರೀದಿ ಮಾಡಿ ತಮ್ಮ ಜೀವನವನ್ನು ಹೊಸ ಜೀವನವನ್ನು ಪ್ರಾರಂಭ ಮಾಡಬೇಕಾಗ್ತದೆ. ಇಷ್ಟೆಲ್ಲ ಜಮೀನು ಹೋದ್ಮೇಲೆ ಅಲ್ಲಿಂದ ಮಾರಾಟ ಆಗೋ ಜಮೀನು ರೇಟ್ ಕಿಮ್ಮತ್ತು ಹೆಚ್ಚಾಗಿಬಿಡ್ತೈತಿ. ಈಗ ರೈತ ಇಲ್ಲಿ 10 ಎಕರೆ ಕಳ್ಕೊಂಡಂಥ ರೈತಗೆ ನಾಳೆ ಬರೀ 5 ಎಕರೆ ಸಿಗ್ತೈತಿ. ಯಾಕಂದರೆ ಎಲ್ಲ ಧಾನ್ಯ ಹೆಚ್ಚಾಗಿಬಿಡ್ತಾವೆ. ಅದಕ್ಕೆ ರೈತರಿಗೆ ಸೂಕ್ತವಾದ ಬೆಲೆ ತಕ್ಷಣ ಕೊಟ್ಟು ಆಲ್ಮಟ್ಟಿದ ಏನು 524.256 ಐತಿ ಕಂಪ್ಲೀಟ್ ಮುಗಿಸುವಂಥ ಕೆಲಸ ಮಾಡಿ. ನೀವು ಸಾಲ ಮಾಡ್ಲಕತ್ತೀರಿ, ಎದಕ್ಕೆ ಮಾಡ್ಲಕತ್ತೀರಿ? ಈಗ 1,15,000 ಕೋಟಿ ರೂಪಾಯಿ ಇವತ್ತು ಏನು ನಮ್ಮ ಗ್ಯಾರಂಟಿ ಸ್ಕೀಮ್ ಸಲುವಾಗಿ 65,000 ಕೋಟಿ ಅದ್ರಾಗ ಸೇರಿ ನೀವು ಸಾಲ ಮಾಡ್ಲಕತ್ತೀರಿ. ನಾವು ವಿಧಾನಸಭೆಯಲ್ಲಿ ಹೇಳಿದ್ದು ಅದೇ, ಇನ್ನೂ 1 ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿರಿ, ಆಲ್ಮಟ್ಟಿ ಪೂರ್ತಿ ಮುಗಿಸಿ. ಸುಮಾರು 18 ಲಕ್ಷ ಎಕರೆ ನೀರಾವರಿ ಆಗ್ತದೆ. ಈ ನೀರಾವರಿ ಆಗೋದ್ರಿಂದ ನಾ ಹೇಳಿನಿ, ಇನ್ನೊಂದು ಆಫರ್ ಕೊಟ್ಟಿನಿ ರೈತರ ಕಡೆಯಿಂದ, ಪ್ರತಿ ಎಕರೆಗೆ ಪ್ರತಿ ವರ್ಷ 1,000 ರೂಪಾಯಿ ರೈತರ ಮೇಲೆ ಟ್ಯಾಕ್ಸ್ ಹಾಕ್ರಿ. ಯಾರು ನೀರಾವರಿಯ ಅನುಕೂಲತೆ ತೊಗೋತಾರಲ್ಲ ಆ ರೈತರಿಗೆ ಹಾಕ್ರಿ. 1,000 ರೂಪಾಯಿ ಕೊಡ್ತಾರೆ, ಏನು ದೊಡ್ಡದಲ್ಲ, ಕೊಡೇಬೇಕು. ಎಲ್ಲ ಪುಕ್ಕಟ್ನಾಗ ಏನಾಗೋದಿಲ್ಲ. ಬಡ್ಡಿ ಏನೈತಲ್ಲ 1 ಲಕ್ಷ ಕೋಟಿ ರೂಪಾಯಿದ್ದು ಅದು ನೀವು ಸರ್ಕಾರ ತುಂಬ್ರಿ. ಅದರ ಅಸಲೇನಿದೆ ರೈತರ ಕಡೆ 10 ವರ್ಷನಾಗ ಪೇಡ್ ಆಗ್ತದೋ 15 ವರ್ಷನಾಗ ಪೇಡ್ ಆಗ್ತದೋ ಹಂಗೆ 1 ಎಕರೆದಂಗೆ ಪ್ರತಿಯೊಂದು ಹಂತವಾಗಿ 1,000 ರೂಪಾಯಿದಂಗೆ ಕಲೆಕ್ಷನ್ ಮಾಡಿರಿ. ನೀವು ಸಾಲ ಮುಟ್ಸೋರಿ. ಸರ್ಕಾರ ಇಂಥ ಕಾರ್ಯಕ್ರಮ ಮಾಡಿದಾಗ ಬಡ್ಡಿ ಭಾಳ ಕಡಿಮೆ ಇರ್ತದೆ, 4-5% ಇರ್ತದೆ. ವರ್ಲ್ಡ್ ಬ್ಯಾಂಕಿಂದದು ಅದಕ್ಕಿಂತ ಕಡಿಮೆನೇ ಇರ್ತದೆ. ಜಪಾನ್ ಏಷ್ಯಾ ಬ್ಯಾಂಕ್ ಇದೆ, ವರ್ಲ್ಡ್ ಬ್ಯಾಂಕ್ ಇದೆ. ಅದರಿಂದ ಸಾಲ ತೊಗೊಂಡು ಒಮ್ಮೆ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿರಿ. ರೈತರನ್ನ ಪುನರ್ವಸತಿ ಅವರ ಪುನರ್ ನಿರ್ಮಾಣ ಏನಿದೆ ಅಲ್ಲಿ ಎಲ್ಲ ಮಾಡಿ ಮುಗಿಸ್ರಿ. ಅಂದಾಗ ಮಾತ್ರ ಶಾಶ್ವತ ಪರಿಹಾರ ಆಗ್ತದೆ. ಈ ರೀತಿ ರೈತರನ್ನ ದಬ್ಬಾಳಿಕೆ ಮಾಡೋದು ಅನಿಸೋದು ಬಿಟ್ಟು ಪ್ರೀತಿಯಿಂದ ವಿಶ್ವಾಸದಿಂದ ನಮ್ಮ ರೈತರು ತ್ಯಾಗ ಮಾಡ್ಲಿಕ್ಕೆ ತಯಾರದಾರೆ. ಒಂದು 5 ಲಕ್ಷ ಕಡಿಮೆ ಕೊಡ್ತೀನಿ ಅನ್ನೋದು ತೊಗೊಳಕ್ಕೆ ತಯಾರದಾರೆ. ಆದರೆ ನೀವು ಹೀಗೆಲ್ಲ ದಬ್ಬಾಳಿಕೆ ಮಾಡಿ ಅಲ್ಲೆಲ್ಲೋ ಇದ್ರಾಗ ಕನಕಪುರನಾಗ ಗುಂಡಾಗಿರಿ ಮಾಡ್ದಂಗೆ ಉತ್ತರ ಕರ್ನಾಟಕ ರೈತರು ಅಟ್ಟೇನು ಸೋಮು ಇರ್ತಾರೆ, ಎದ್ರಂದ್ರೆ ಇವ್ರು ಭದ್ರ ಆಗ್ತಾರೆ. ಇದೇನು ತಿಳ್ಕೊಬೇಕು ಡಿ ಕೆ ಶಿವಕುಮಾರ್ ಸರ್. ಈಗ